ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಪ್ರತಿ ಬಾರಿಯೂ ಸಹ ಎಲ್ಲಾರು ಸಹ ನಮ್ಮ ಹತ್ರ ಬಂದು ಕೇಳುವಂತ ಒಂದು ಪ್ರಶ್ನೆ, ನಿಮ್ ಲೈಫ್ ಹೇಗಿದೆ ಅಂತ. ನಾವ್ ಅವ್ರೆಲ್ಲರಿಗೂ ಸಹ ಯಾವಾಗ್ಲೂ ಕೂಡ ಕ್ಯಾಶುವಲ್ ಆಗಿ ಆನ್ಸರ್ ಮಾಡ್ತಾ ಇರ್ತೀವಿ. ನಮ್ ಲೈಫ್ ಹಾಗಿದೆ, ಹೀಗಿದೆ, ಅದು ಇದು ಮಣ್ಣು ಬಸಿ ಎಲ್ಲ ಹೇಳ್ತಿರ್ತೀವಿ. ಅದೇ ರೀತಿಯಾಗಿ ನಮ್ಮ ಶಂಕರಣ್ಣ ಡೈಲಾಗ್ ಕೂಡ ಇದೆ, ನಾವ್ ಇರೋದೇ ಹೀಗೆ, ನಮ್ ಲೈಫ್ ಹೀಗೆ ಅಂತ ಸಹ. ಅದೇ ರೀತಿಯಾಗಿ ಇವತ್ತು ನನ್ ಜೊತೆ ಲೈಫ್ ಟುಡೇ ಅನ್ನುವಂತಹ ಅದ್ಭುತವಾದಂತಹ ಚಿತ್ರತಂಡದ ಟೀಮ್ ಇದೆ. ಮೊದಲನೇದಾಗಿ ಅವ್ರೆಲ್ಲರಿಗೂ ಸಹ ವೆಲ್ಕಮ್ ಮಾಡ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ದ ಶೋ. ಎಲ್ರಿಗೂ ನಮಸ್ಕಾರ. ನಮಸ್ತೆ ಮೇಡಮ್. ಹೇಗಿದ್ದೀರಿ ಎಲ್ಲಾರು? ಚೆನ್ನಾಗಿದ್ದೀವಿ. ನೀವು? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹೇಗ್ ನಡೀತಾ ಇದೆ ಪ್ರಮೋಷನ್ ಎಲ್ಲ? ಸಿಕ್ಕಾಪಟ್ಟೆ ಚೆನ್ನಾಗಿ ಹೋಗ್ತಿದೆ ಮ್ಯಾಮ್. ಫುಲ್ ಜೋಶ್ಫುಲ್ ಆಗಿ ಹೋಗ್ತಿದೆ. ಫುಲ್ ಜೋಶ್ಫುಲ್ ಆಗಿ ಹೋಗ್ತಿದೆ. ನಿಮ್ ಪ್ರಕಾರ ಅಂದ್ರೆ ಒಂದು ಸಿನಿಮಾ ಪ್ರಮೋಷನ್ ಅಂದ್ರೆ ಎಲ್ಲಾ ಕಡೆ ಹೋಗಿ ಅದು ಇದು ಪ್ರಮೋಷನ್ ಎಲ್ಲ ಮಾಡ್ಕೊಂಡ್ ಬರ್ತಿದ್ದೀರಾ. ಅದ್ರಲ್ಲೂ ನಿಮ್ ಟೀಮು ಒಂದೊಂದ್ ಊರ್ಗೂ ಹೋಗ್ತಾ ಇದೆ, ಒಂದೊಂದ್ ರೋಡ್ ಎಲ್ಲ ಸ್ಕೂಲು ಕಾಲೇಜ್ ಎಲ್ಲಾ ಕಡೆನೂ ಹೋಗಿ ಪ್ರಮೋಷನ್ ಮಾಡ್ತಾ ಇದೀರಾ. ಮೇನ್ ಇಂಟೆನ್ಷನ್ ಏನು ಮತ್ತೆ ರೆಸ್ಪಾನ್ಸ್ ಹೇಗಿದೆ? ಮೇನ್ ಇಂಟೆನ್ಷನ್ ಏನು ಅಂದ್ರೆ ಕುತ್ಕೊಂಡು ಸುಮ್ನೆ ಬ್ಲೇಮ್ ಮಾಡೋದು ಬೇಡ, ಜನ ಥಿಯೇಟರ್ಗೆ ಬರ್ತಿಲ್ಲ ಅಂತ ನಾವೇ ಜನರ ಹತ್ರ ಹೋಗೋಣ ಅಂತ ಫಸ್ಟ್. ಅದಾದ್ಮೇಲೆ ರೆಸ್ಪಾನ್ಸ್ ಎಲ್ಲ ಬೇರೆ ಲೆವೆಲ್ ಅಲ್ಲಿ ಇದೆ. ಸೊ ತುಂಬಾನೇ ಖುಷಿಯಾಗಿದೆ. ಅಂಡ್ ಒಂದು ಒಳ್ಳೆ ಈ ತರಾನು ಒಂದು ಪ್ರೀತಿ ಇರುತ್ತ ಅಂತ ಉತ್ತರ ಕರ್ನಾಟಕ ಹೋಗಾದ್ಮೇಲೆ ಗೊತ್ತಾಗಿದ್ದು. ಸೊ ಅದು ಸಿಕ್ಕಿರೋದಕ್ಕೆ ತುಂಬಾನೇ ಲಕ್ಕಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್, ಇನ್ನು ಲೈಫ್ ಟುಡೇ ಅನ್ನುವಂತಹ ಮೂವಿ ಬಂದ ತಕ್ಷಣ ಫಸ್ಟ್ ನೇದಾಗಿ ನೆನಪು ಬರೋದು ಕಿರಣ್ ಆದಿತ್ಯ ಸರ್. ಮೊದಲನೇದಾಗಿ ಈ ಸಿನಿಮಾದಲ್ಲಿ ನೀವು ಏನ್ ದಬಾಕಿದೀರಾ? ಕಿತ್ತಿ ಎಲ್ಲ ದಬಾಕೊಂಡಿಲ್ಲ, ನೋಡೋರ್ನ ದಬಾಕ್ಸ್ತೀನಿ, ಉಲ್ಟುಲ್ಟಾ ತಿರ್ಗಿಸ್ತೀನಿ. ಸೊ ಎಂಡ್ ಆಫ್ ದ ಡೇ ಒಳ್ಳೆ ಎಮೋಷನಲ್ ಕಂಟೆಂಟ್, ಒಂದು ಒಳ್ಳೆ ಫೀಲ್ ಗುಡ್ ಸಿನಿಮಾ. ಸೊ ಯಾರ್ಯಾರ ಜೀವನದಲ್ಲಿ ಏನೇನ್ ದಬಾಕಿಲ್ಲ ಅವ್ರಿಗೆಲ್ಲ ದಬಾಕ್ಸಕ್ಕೆ ಲೈಫ್ ಟುಡೇ ಮಾಡಿದ್ವಿ. ಆದ್ರೆ ಎಲ್ಲಾನು ಉಲ್ಟಾ ಮಾಡಿ ಎಲ್ಲಾನು ದಬಾಕಿಸ್ತೀರಾ? ಇಲ್ಲ ಟು ಬಿ ಫನ್ನಿಯಾಗಿ ಕೇಳಿದ್ರೆ ನಾನು ಫನ್ನಿಯಾಗಿ ಹೇಳಿದೆ. ಇಟ್ಸ್ ಅನ್ ಎಮೋಷನಲ್ ಸಬ್ಜೆಕ್ಟ್. ಇವತ್ತಿನ ಸಿಚುಯೇಷನ್ಗೆ ಬೇಕಾಗಿರೋ ಒಂದು ಸ್ಟೋರಿ. ತುಂಬಾ ದಿನ ಆಗಿತ್ತು ಈ ತರ ಕನ್ನಡ ಸಿನಿಮಾಗಳು ಒಂದು ಫ್ರೆಶ್ ಲವ್ ಸ್ಟೋರಿ ಜೊತೆಗೆ ಒಂದು ಎಮೋಷನಲ್ ಟಚ್ ಇಟ್ಕೊಂಡು ತುಂಬಾ ರಿಯಾಲಿಟಿಲಿ ಬ್ಲೆಂಡ್ ಮಾಡಿ ಈ ಸಿನಿಮಾ ಮಾಡಿದ್ವಿ. ಸೊ ಪ್ಯಾಟ್ರನ್ ಸ್ಕ್ರೀನ್ ಪ್ಲೇ ನಿಮ್ಗೆ ಹೊಸದಾಗಿರುತ್ತೆ. ಬೇರೆ ಭಾಷೆಯವ್ರಿಗಿಂತ ತುಂಬಾ, ಇವಾಗ ಬೇರೆ ಭಾಷೆಯವರೆಲ್ಲ ತುಂಬಾ ಹಂಗ್ ಮಾಡ್ತಾ ಇದಾರೆ ಹಿಂಗ್ ಮಾಡ್ತಾ ಇದಾರೆ ಅಂತಾರಲ್ಲ, ಹೊಸಬನ್ ಸಿನಿಮಾ ಇನ್ನ ಬೇರೆ ಲೆವೆಲ್ಗೆ ನಾವು ಮಾಡಿದ್ವಿ. ಒಂದು ಡಿಫರೆಂಟ್ ಲುಕ್, ಕಂಟೆಂಟ್ ನಮ್ದು ಮೇಕಿಂಗ್ ಬಾಹುಬಲಿ ತರ ಸೆಟ್ ಹಾಕಿಲ್ಲ, ಅನ್ನಪೂರ್ಣೇಶ್ವರಿ ಸ್ಟುಡಿಯೋಗೆ ಹೋಗಿ ಇದಾಕಿಲ್ಲ. ಕಂಟೆಂಟ್ ಅಲ್ಲಿ ಎಲ್ರಿಗಿಂತ ಸ್ಟ್ರಾಂಗ್ ಆಗಿ ಬಂದಿದ್ವಿ. ಎಸ್, ಇನ್ನು ನಮ್ಮ ಸಿನಿಮಾದ ಮೇನ್ ಬ್ಯೂಟಿಫುಲ್ ಅಂಡ್ ಗಾರ್ಜಿಯಸ್ ಯುಕ್ತ ಅವರೇ, ನೀವು ಸಿನಿಮಾದಲ್ಲಿ ಏನೇನೆಲ್ಲ ನಿಮ್ಮ ಪಾತ್ರದಲ್ಲಿ ನಾವು ನೋಡ್ಬೋದು ಮತ್ತೆ ಸಿನಿಮಾದಲ್ಲಿ ನನಗೂ ಕೇಳಂಗ ಆಕ್ಚುಲಿ ಪ್ರಶ್ನೆಗೆ ಉತ್ತರ ಇವರೇ ಕೊಟ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ನಾನ್ ಹೇಳಿದ್ರೆ ನಾನೇ ನನ್ ಬಗ್ಗೆ ಬಿಲ್ಡಪ್ಸ್ ಕೊಡ್ತಾ ಇದೀನಿ ಅನ್ನೋ ತರ ಅನ್ಸ್ಬಿಡುತ್ತೆ. ಸೊ ಮೋಸ್ಟ್ ಇಂಟರ್ವ್ಯೂಸ್ ಅಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರ ನಮ್ ಕಿರಣ್ ಅವರೇ ಕೊಟ್ಟಿದ್ದಾರೆ. ಸೊ ಪ್ಲೀಸ್ ದಯವಿಟ್ಟು ಅವರೇ ಇವಾಗೂ ಕಿರಣ್ ಅವರೇ ಕೊಡ್ಬೇಕಾ? ಓಕೆ ಕಿರಣ್ ಅವರೇ, ನಿಮ್ಮ ಪಾರ್ಟ್ನರ್ ಬಗ್ಗೆ ಏನ್ ಹೇಳ್ತೀರಾ? ಅದೇ ಏನ್ ಅವರು ಏನು ಆತರ ಎಲ್ಲ ಅದೆಲ್ಲ ದಬಾಕೆಲ್ಲ ಇಲ್ಲ, ಒಳ್ಳೆ ಪರ್ಫಾರ್ಮೆನ್ಸ್ ಸಖತ್ತಾಗಿ ಮಾಡಿದ್ದಾರೆ. ಒಳ್ಳೆ ನಾವು ಬರೆದಿರೋ ಪಾತ್ರನ ತುಂಬಾ ಜೀವ ತುಂಬಿ ಅಭಿನಯಿಸಿದ್ದಾರೆ. ಕೊನೆಗೆ ಜೊತೆಗೆ ನಿಂತಿದ್ದಾರೆ. ನೀವು ಗೆಲ್ಲಿ ನಾವು ಗೆಲ್ಲನ, ಪ್ರೊಡ್ಯೂಸರ್ನ ಗೆಲ್ಸೋಣ ಅಂತ ಪಕ್ಕದಲ್ಲಿ ನಿಂತಿದ್ದಾರೆ. ಸೊ ಅದು ದೊಡ್ಡ ವಿಷಯ. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ, ಅವ್ರ ಪಾತ್ರ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸೊ ಅದು ಖುಷಿ ಇದೆ. ಎಸ್, ಇನ್ನು ನೀವು ಅದೇ ಪ್ಯಾಟರ್ನ್ ಅಲ್ಲಿ ಅವ್ರನ್ನ ಕೇಳ್ಬೇಕೀಗ, ಸರ್ ನಮ್ ಇಬ್ಬರದ್ದು 2 ಬುಲೆಟ್ ಕೊಡಿ ಅವ್ರಿಗೆ. ಇಲ್ಲ ಹಂಗೇನಿಲ್ಲ, ಹಂಗೇನಿಲ್ಲ, ಒಂದೊಂದ್ಸರಿ ಬ್ಯಾಕ್ ಫೈರ್ ಆಗ್ಬಿಡುತ್ತೆ. ಇನ್ನು ಎಲ್ಲಾ ಕಡೆ ಬರೀ ನಮ್ ಕರ್ನಾಟಕ ಅಷ್ಟೇ ಅಲ್ಲ, ಎಲ್ಲಾ ಕಡೆ ದೆಹಲಿಯಿಂದ ಹಿಡಿದು ಎಲ್ಲಾ ಕಡೆ ಸೌಂಡ್ ಮಾಡ್ತಾ ಇರೋದು ಒಂದೇ ಹೆಸರು, ಕಾಕ್ರೋಚ್. ಇಡೀ ಬಿಗ್ ಬಾಸ್ ಆಯ್ತು, ಕನ್ನಡ ಇಂಡಸ್ಟ್ರಿ ಆಯ್ತು, ಇವಾಗ ದೆಹಲಿವರೆಗೂ ಹೋಗಿ ಬಂದ್ಬಿಟ್ಟಿದೀರಾ. ಏನು ನಿಮ್ಮ ಆವಳಿ ಮತ್ತೆ ಹೆಂಗ್ ನಡೀತಾ ಇದೆ ನಿಮ್ಮ ಅದ್ದೂರಿ ದರ್ಬಾರು? ಸಿನಿಮಾದಲ್ಲಿ ಏನೇನ್ ದಬಾಕಿದ್ರಿ, ಯಾರ್ಯಾರನ್ನ ದಬಾಕಿದ್ರಿ? ಅಂದ್ರೆ ಕಿರಣ್ ಸರ್ ಹತ್ರ ಒಂದು ಒಳ್ಳೆ ಪಾತ್ರನ ಕಿತ್ಕೊಂಡಿದೀನಿ, ಒಂದಷ್ಟು ಒಳ್ಳೆ ಆಕ್ಟಿಂಗ್ ನ ದಬಾಕಿದ್ದೀನಿ. ಅಷ್ಟೇ ಮಾಡಕ್ಕಾಗ ಇನ್ನೇನ್ ಇರ್ತಾವ ಅವ್ರ ಹತ್ರ ಕಿತ್ಕೊಳಕ್ಕೆ? ಅಷ್ಟೇ ಕಿತ್ಕೊಳಕ್ ಆಗೋದು. ಒಬ್ಬ ನಟ ಒಬ್ಬ ನಿರ್ಮಾಪಕ ಹತ್ರ, ಒಬ್ಬ ರೈಟರ್ ಹತ್ರ ಏನ್ ಕಿತ್ಕೋಬಹುದು? ಅವ್ರ ಸ್ಕ್ರಿಪ್ಟ್, ಅವ್ರು ಬರ್ದಿರೋ ಪಾತ್ರನ ಕಿತ್ಕೊಬಹುದು ಅಷ್ಟೇ ಅಲ್ವಾ? ನಾಲೆಡ್ಜ್ ಕಿತ್ಕೊಳ್ಳೋದಲ್ಲ ಅದು. ನಾಲೆಡ್ಜ್ ನ ಕಿತ್ಕೊಳ್ಳಕ್ ಸಾಧ್ಯನೇ ಇಲ್ಲ. ಅವರೇ ದಾರಿ ಎರಿಬೇಕು. ಒಬ್ಬ ಗುರು ಒಬ್ಬ ಶಿಷ್ಯಂಗ್ ದಾರಿ ಎರಿಬೇಕು. ನಾಲೆಡ್ಜ್ ನ ಕಿತ್ಕೊಳಕ್ ಆಗಲ್ಲ, ಹಂಗೆ ಕಿತ್ಕೊಳಕ್ ಆಗಲ್ಲ.
ಅದೇ ಒಂದು ಅವ್ರ ಹತ್ರ ಇದ್ದಿದ್ದೇನಪ್ಪ ಅಂತಂದ್ರೆ ಒಂದು ಒಳ್ಳೆ ಪಾತ್ರ, ಇದು ಯಾರು ಮಾಡಿದ್ರೆ ಚೆನ್ನಾಗಾಗುತ್ತೆ ಅನ್ನೋಂಥದ್ದು ಒಂದು ಪಾತ್ರ, ಆ ಪಾತ್ರನ ಕಿತ್ಕೊಂಡಿದ್ದೀನಿ. ಆಮೇಲೆ ನನ್ನ ಅಭಿನಯದ ಮೂಲಕ ನಾನು ಏನ್ ಮಾಡ್ಬೋದು ಅದನ್ನ ಸಿನಿಮಾದಲ್ಲಿ ದಬಾಕಿದ್ದೀನಿ. ಓಕೆ, ಸೂಪರ್ ಆಗಿ ಎಲ್ಲಾನು ದಬಾಕಿದೀರಾ ಅಂತ ಗೊತ್ತಾಯ್ತು. ಇನ್ನು ಈ ಲೈಫ್ ಟುಡೇ ಅಂತ ಸಿನಿಮಾ ಆದ್ಮೇಲೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ತುಂಬಿ ತುಳುಕ್ತಾ ಇದೆಯಂತೆ, ಹೌದಾ? ಹೌದಾ, ನಿಮ್ಗೆ ಹಂಗ ಅನ್ನಿಸ್ತಿದೆ ಮೇಡಮ್? ಮೇಡಮ್ ನಾನು ಬಾಹುಬಲಿ ಪ್ರಭಾಸ್ ಮಾಡಿದ ಪಾತ್ರ ಅಲ್ಲ ಮೇಡಮ್ ಮಾಡಿರೋದು. ನೋಡಿದ್ರೆ ಅವಾಗ್ಲೇ ಒಂದ್ ಶರ್ಟ್ ಇವಾಗ್ಲೇ ಒಂದ್ ಶರ್ಟ್, ಏನು ಡಿಫ್ರೆಂಟ್ ಬಂದ್ ಕಾಣಿಸ್ಕೊಳ್ತಾ ಏನೋ ನಿಮ್ ಚಾನಲ್ ಅಲ್ಲಿ ನೋಡ್ಲಿ ಒಂದಷ್ಟು ಜನ ನಮಗೂ ಒಂದೇ ಯೂನಿಫಾರ್ಮ್ ಹಾಕೊಂಡ್ ಕೂತವನಲ್ಲ ಸ್ಕೂಲಲ್ಲಿ ಅಂತ ಅನ್ಸ್ಬಾರ್ದು ಅಂತ ಕಿರಣ್ ಸರ್ ಅವ್ರು ಕೊಟ್ಟಿತ್ತು ನನ್ಗೀಗ ಹಾಕೊಳ್ಳಿ ಸರ್ ಅಂತ. ನಾನು ಯಾವ್ದೋ ಬಾಹುಬಲಿ ಪ್ರಭಾಸ್ ಪಾತ್ರ ಮಾಡಿದೀನಿ ಅನ್ಕೊಂಡಿದ್ರೆ ನೀವು? ಅಯ್ಯೋ, ಟೀ ಅಂಗಡಿ ಬ್ಯಾಲೆನ್ಸೇ ತೀರ್ಸಿಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಅಂತೆ. ಅವ್ರು ಟೀ ಕೊಡಲ್ಲ ಅಂತ ಇವತ್ತಿಗೆ ಆ ರೆಸಾರ್ಟ್ ಅವ್ರು ಕಾಪಿ ಕೇಳಿದೆ, ನೆನ್ನೆ ಬ್ಯಾಲೆನ್ಸ್ ಕೊಡಿ ಫಸ್ಟ್ ಅಂತ. ಇದು ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲೋಗೋಣ ಮೇಡಮ್ ನಾವು? ಅಯ್ಯೋ ದೇವ. ಓಕೆ, ಒಟ್ನಲ್ಲಿ ನಿಮ್ ಬ್ಯಾಲೆನ್ಸ್ ನ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ ಆಯ್ತಾ, ಇಲ್ಲಾಂದ್ರೆ ಮನೆ ಹತ್ರ ಹುಡ್ಕೊಂಡ್ ಬರ್ತಾರೆ. ಇಲ್ಲ, ನಮ್ ಸರ್ ಸಾಯಂಕಾಲದ ಕ್ಲಿಯರ್ ಮಾಡ್ತಾರೆ ಅದೆಲ್ಲ. ಕಿರಣ್ ಸರ್ ನೀಟಾಗಿ ನೋಡ್ಕೊಳ್ತಾರೆ ಈ ಟೈಮ್ ಅಲ್ಲ? ಇಲ್ಲ, ಅದಕ್ಕೆ ಮುಂಚೆನೆ ಕ್ಲಿಯರ್ ಮಾಡ್ಬಿಡ್ತೀವಿ. ಅದು ಪ್ರೀಪೇಡ್, ಪೋಸ್ಟ್ ಪೇಡ್ ನಿಮ್ಗೆ ಯಾರು ಕೊಡಲ್ಲ ಮೇಡಮ್. ಎಣ್ಣೆ ಹೊಡೆಯೋರು ಪೋಸ್ಟ್ ಪೇಡ್ ಅಲ್ಲಿ ಯಾರು ಕೊಡಲ್ಲ, ಪ್ರೀಪೇಡ್. ಓಕೆ ಸರ್, ಇನ್ನು ಸಿನಿಮಾದಲ್ಲಿ ವೆಲ್ಡಿಂಗ್ ಮಾಡ್ಕೊಂಡು ಎಲ್ಲಾನು ರೆಡಿ ಮಾಡಿದಿರಾ, ಗೇಟ್ ಇಂದ ಹಿಡಿದು ಎಲ್ಲಾನು. ರಿಯಲ್ ಲೈಫ್ ಅಲ್ಲಿ ಯಾರ್ಯಾರ ತಲೆಗೆ ವೆಲ್ಡಿಂಗ್ ಮಾಡಿದೀರಾ? ನೋಡ್ರೆ ಹಂಗ್ ಕಾಣಿಸ್ತಿಲ್ಲ ಮೇಡಮ್ ನಿಮ್ಗೆ? ಮಾತಾಡ್ಬೇಕು ಅಲ್ಲ, ಎಲ್ಲಾರ್ನು ಮಾತಾಡ್ಸೋ, ನೀವು ಮಾತಾಡಲ್ಲ ಅಂತ ಮಾತ್ರ ನಾನು ಒಪ್ಕೊಳ್ಳಲ್ಲ. ಅಲ್ಲ, ಅವರು ಹೃದಯಗಳ ವೆಲ್ಡರ್ ಮೇಡಮ್, ತಲೆಗಳಿಗೆ ವೆಲ್ಡ್ ಮಾಡೋರಲ್ಲ ಅವರು. ಸಿನಿಮಾದಲ್ಲಿ ಕೂಡ ಹೃದಯನೆಲ್ಲ ವೆಲ್ಡಿಂಗ್ ಮಾಡಿದ್ದಾರೆ. ನೋಡಿ, ಕೇಳಿ ಯಾರು ವೆಲ್ಡ್ ಮಾಡಿದೀರ ಅಂತ ಕೇಳಿ, ಮಾಡಿರ್ಬೋದು ಏನೋ. ಆಗಾಗ ಏನಾದ್ರು ಡೋರ್ ಏನಾದ್ರು ಇದಾಗಿದೆ ಎಲ್ಲ ಕರೆಕ್ಟ್ ಆಗಿದೆ. ಇದ್ದಿದ್ರೆ ಕಳಿಸ್ತಾ ಇದ್ದೆ. ಸ್ವಲ್ಪ ಆಗಾಗ ವೆಲ್ಡ್ ಮಾಡ್ತಾ ಇರ್ತೀನಿ ಈ ತರ ಎಲ್ಲ ಕೇಳಿದಾಗ. ಅವಾಗ ಅವಾಗ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಟಾಕ ಹಾಕ್ತಾ ಇರ್ತಾರದು. ಹೇಳಿ, ಮಾಡಿದ್ದೇನೆ ಮೇಡಮ್. ಮಾಡಿದಿರಾ? ಯಾಕೆ? ಈಗ ಸದ್ಯಕ್ಕೆ ಪಾತ್ರದಲ್ಲಿ ವೆಲ್ಡಿಂಗ್ಗಳು ಯಾರು ಮಾಡ್ಬೋದು ಮಾಡಿದ್ದಾರೆ. ಅಷ್ಟೇ ಅಷ್ಟೇ. ಓಕೆ, ಸುದೀಪ್ ಸರ್, ಸಾಕಷ್ಟು ಸಿನಿಮಾಗಳನ್ನ ಮಾಡಿದೀರಾ, ಸಾಕಷ್ಟು ಒಂದು ಡಿಫ್ರೆಂಟ್ ಲುಕ್ ಅಲ್ಲಿ ಎಲ್ಲರಿಗೂ ಅವಾಗಳನ್ನ ಇಟ್ಕೊಂಡು ವೆಜ್ಜಾನ್ ಸಿನಿಮಾಸ್ ಮಾಡಿದೀರಾ. ಲೈಫ್ ಟುಡೇ ಇದನ್ನ ಒಪ್ಕೊಳ್ಳೋದಕ್ಕೆ ರೀಸನ್ ಏನು? ಇದನ್ನ ಒಪ್ಕೊಳ್ಳೋಕೆ ಮೇನ್ ರೀಸನ್ ಕತೆ ಮ್ಯಾಮ್. ಈ ಕತೆ ಅಷ್ಟು ಆಳವಾಗಿದೆ, ಅಷ್ಟು ಕಂಟೆಂಟ್ ಮೇಲೆ ಕೆಲಸ ಮಾಡಿದ್ದಾರೆ, ಕಿರಣ್ ಸರ್ ಬರ್ದಿದ್ದಾರೆ. ಅಷ್ಟೇ ಚೆನ್ನಾಗಿ ನಮ್ಮ ಕಾಂತಣ್ಣ ಅದನ್ನ ನಿರ್ದೇಶನ ಕೂಡ ಮಾಡಿದ್ದಾರೆ. ಕತೆ ಕೇಳಿದಾಗಲೇ ಖುಷಿ ಆಗೋಯ್ತು ಮ್ಯಾಮ್ ನನಗೆ. ಸರ್ ಮಾಡೋಣ ಸರ್, ಬನ್ನಿ ಮಾಡ್ತೀನಿ ಅಂತೇಳಿ ಕೆಲಸ ಮಾಡಿದ್ದು ಮ್ಯಾಮ್. ಕತೆ ಒಂದೊಳ್ಳೆ ಸ್ಟೋರಿ ಅಂತ ನೀವು ಅದ್ಭುತ ಸ್ಟೋರಿ ಮ್ಯಾಮ್. ಹೌದು. ಇನ್ನು ಯುಕ್ತ ಅವರೇ ಸೆಕೆಂಡ್ ಹೀರೋಯಿನ್ ಆಗಿ ಕಾಣಿಸ್ಕೊಳ್ತಾ ಇದ್ದೀರಾ, ನಿಮ್ಮಿಂದ ಒಂದಷ್ಟು ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ಈ ಸಿನಿಮಾಗೆ ನಿಮ್ಮ ಕೊಡುಗೆ ಏನು, ಮತ್ತೆ ಸಿನಿಮಾನ ಒಪ್ಕೊಳ್ಳೋದಕ್ಕೆ ರೀಸನ್ ಏನು? ಒಪ್ಕೊಳ್ಳೋಕೆ ರೀಸನ್ ಏನಂದ್ರೆ ಅದೇ ಸೇಮ್ ಕತೆ ಮತ್ತೆ ನನ್ಗೋಸ್ಕರ ಬರ್ದಿರೋ ಕ್ಯಾರೆಕ್ಟರ್. ಬಿಕಾಸ್ ನನ್ಗೆ ಆ ಒಂದು ಕ್ಯಾರೆಕ್ಟರ್, ರಿಯಾ ಅನ್ನೋ ಕ್ಯಾರೆಕ್ಟರ್ ಇಂದ ನನ್ಗೆ ನನ್ನ ಲೈಫ್ ಅಲ್ಲಿ ಈ ತರ ಆಗಿದೆ. ಅಂಡ್ ಪ್ಲಸ್ ನಾನು ನಿಜವಾದ ಜೀವನದಲ್ಲಿ ಹಂಗೆ ಇರೋದು. ಅಂದ್ರೆ ಯಾರಾದ್ರೂ ನನ್ಗೋಸ್ಕರ ಅಥವಾ ನನ್ ಜೊತೆ ಒಳ್ಳೆ ಮಾತಾಡಿದ್ರೆ ನಾನು ಅದನ್ನ ಒಳ್ಳೆ ರೆಸ್ಪಾನ್ಸ್ ಕೊಡ್ತೀನಿ. ಇಫ್ ನೀವು ನನ್ ಜೊತೆ ಕೆಟ್ಟವರಾದ್ರೆ ಐ ರಿಫ್ಲೆಕ್ಟ್ ದ ಸೇಮ್ ಥಿಂಗ್. ಅದೇ ತರ ನನ್ನ ಕ್ಯಾರೆಕ್ಟರ್ ಇರೋದು. ಇಫ್ ದೇರ್ ಇಸ್ ಅಂದ್ರೆ ಏನ್ ಗೊತ್ತಾ, ರೆಸ್ಪೆಕ್ಟ್ ಕೊಡೋ ಅಂತ ನನ್ನ ಪರ್ಸನ್. ಸೊ ದಟ್ ಇಸ್ ಹೌ. ಸೊ ನನ್ಗೆ ನನ್ನ ಕ್ಯಾರೆಕ್ಟರ್ ಇಷ್ಟ ಆಯ್ತು. ಹಾಗೂ ಟೀಮ್ ಬಗ್ಗೆ ಹೇಳ್ಬೇಕಾದ್ರೆ ನಾನು ಅವ್ರಿಗೆ ಸಿಕ್ಕಿರೋದು ಬಿಕಾಸ್ ನನ್ಗೆ ಕತೆ ಇಷ್ಟ ಆಯ್ತು, ಅದಕ್ಕೆ ಒಪ್ಕೊಂಡ್ ಮಾಡ್ದೆ. ಓಕೆ, ಸೂಪರ್. ಎಸ್, ಇನ್ನು ಕಿರಣ್ ಸರ್, ಇನ್ನು ಸ್ಟೋರಿನ ನೀವೇ ಬರ್ದಿರೋದ್ರಿಂದ ಲೈಫ್ ಟುಡೇ ಅನ್ನುವಂತ ಇದನ್ನ ಒಂದು ವರ್ಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ? ಟುಡೇಸ್ ರಿಯಾಲಿಟಿ ಆಫ್ ಲೈಫ್. ಲೈಫ್ ಟುಡೇ ನಿಮ್ಮ ಪ್ರಕಾರ ಲೈಫ್ ಟುಡೇ ಒನ್ ವರ್ಡ್ ಅಲ್ಲಿ? ಬದುಕು ಅಷ್ಟೇ, ಇವತ್ತಿನ ಬದುಕು. ಸುದೀಪ್ ಸರ್, ನಿಮ್ಮ ಪ್ರಕಾರ? ಲೈಫ್ ಟುಡೇ ಒಂದೇ ವರ್ಡ್, ಲವ್ ಸೆಕ್ಸ್ ಧೋಕಾ. ಹೌದು ಮ್ಯಾಮ್. ಹೆಂಗೆ ಅಂದ್ರೆ ಸಿನಿಮಾ ನೋಡಿ ಗೊತ್ತಾಗುತ್ತೆ, ಆಮೇಲೆ ಮಾತಾಡೋಣ ಸಾಯಂಕಾಲ ಇಬ್ರು ಸಿಕ್ಕಿದಾಗ. ಸಿನಿಮಾ 6ನೇ ತಾರೀಕು ರಿಲೀಸ್ ಆಗುತ್ತೆ. ಹೌದು ಮೇಡಮ್, 6ನೇ ತಾರೀಕು ನಾನು ಹೆಂಗೆ ಅಂದ್ರೆ ಕತೆ ಹೇಳ್ಬೇಕಾಗುತ್ತೆ ನಿಮ್ಗೆ. ಓಕೆ, ಸೊ 6ನೇ ತಾರೀಕು ಸಾಯಂಕಾಲ ನೀವು ಕೇಳಕ್ಕೆ ಬರಲ್ಲ, ನಿಮ್ಗೆ ಅರ್ಥ ಆಗಿರುತ್ತೆ. ಕರೆಕ್ಟ್ ಅಲ್ವಾ ಸುದ್ದಿ ಅವ್ರು ಹೇಳಿದ್ದು? ಇವತ್ತು ನಡೀತಿರೋದಿದೆ ಟ್ರೈಲರ್ ಅಲ್ಲಿ ನೋಡಿದಾಗ್ಲೂ ಸಹ ಆಲ್ಮೋಸ್ಟ್ ಹಂಗೆ ಇದೆ. ನಿಮ್ಮ ಪ್ರಕಾರ ಅಂದ್ರೆ ಇವಾಗ ಲೈಫ್ ಅಂತ ಬಂದಾಗ ನಿಮ್ಮ ಪ್ರಕಾರ ಲೈಫ್ ಅಂದ್ರೆ ಏನು? ಲೈಫ್ ಅಂದ್ರೆ ಏನ್ ಹೇಳ್ಬೋದು ಮೇಡಮ್? ಲೈಫ್ ಅಂದ್ರೆ ಅದೇ ಭೂಮಿ ಬಂದಿದೀವಿ, ಒಂದಷ್ಟು ದಿನ ದೇವ್ರ ಆಡಿಸ್ದಂಗೆ ಡ್ರಾಮಾ ಮಾಡ್ಬೇಕು, ಕರ್ಕೊಂಡಾಗ ಹೋಗ್ಬೇಕು, ಹಂಗನ್ಸುತ್ತೆ. ಕಿರಣ್ ಸರ್, ಇನ್ನು ಇವಾಗ ಸಾಕಷ್ಟು ಜನ ಹೊಸ ಪ್ರತಿಭೆಗಳು ಕನ್ನಡ ಇಂಡಸ್ಟ್ರಿ ಬರ್ತಾ ಇದ್ದಾರೆ. ಸಾಕಷ್ಟು ಮೂವಿಗಳಾಗಿರ್ಬೋದು, ಒಂದಷ್ಟು ಜಾನರ್ ಮೂವೀಸ್ ಆಗಿರ್ಬೋದು, ಸಾಕಷ್ಟು ಬಂದಿದೆ. ಆದ್ರೆ ಕೆಲವೊಂದಷ್ಟು ಮೂವಿಗಳು ಬೇಗ ವಿನ್ ಆಗಲ್ಲ. ಎಲ್ಲರೂ ಹೇಳ್ತಾರೆ, ಬ್ಲೇಮ್ ಮಾಡ್ತಾರೆ, ಕನ್ನಡ ಇಂಡಸ್ಟ್ರಿಲಿ ಒಳ್ಳೆ ಥಾಟ್ ಇರುವಂತಹ ಮೂವೀಸ್ ಬರ್ತಾ ಇಲ್ಲ, ಒಳ್ಳೆ ಕಂಟೆಂಟ್ ಇರುವಂತಹ ಮೂವೀಸ್ ಬರ್ತಿಲ್ಲ ಅಂತ. ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ? ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್? ನನಗೆ ಏನ್ ಅನ್ಸುತ್ತೆ ಮೀನ್ಸ್ ಸಾಕಷ್ಟು ಒಳ್ಳೆ ಮೂವೀಸ್ ಬರ್ತಾ ಇದೆ, ಬಟ್ ಪ್ರೇಕ್ಷಕರು ಆಲ್ಮೋಸ್ಟ್ ಚಿತ್ರಮಂದಿರಕ್ಕೆ ಬಂದು ನೋಡ್ತಾ ಇಲ್ಲ. ಆ ಇದ್ರಿಂದ ಸಿನಿಮಾಸ್ ಗೆಲ್ತಿಲ್ಲ ಅನ್ನೋದೊಂದಿದೆ. ನಿಮ್ ಪ್ರಕಾರ?
ಇಲ್ಲ ಆಕ್ಚುಲಿ ಇದು ಸುಳ್ಳು. ನನ್ನ ಪ್ರಕಾರ ಜನ ಥಿಯೇಟರ್ಗೆ ಬರ್ತಾ ಇದ್ದಾರೆ, ಸೊ ಜನರಿಗೆ ನಾವು ಹೋಗ್ತಿಲ್ಲ, ಜನ ಥಿಯೇಟರ್ಗೆ ಬರ್ತಾರೆ, ನಾವು ಜನರ ಹತ್ರ ಹೋಗ್ತಿಲ್ಲ. ಮೇನ್ ಇಂಡಸ್ಟ್ರಿ ಅವರು ಮುಖ್ಯವಾಗಿ ಒಳ್ಳೊಳ್ಳೆ ಸಿನಿಮಾಗಳು, ಹೊಸಬ್ರು ಸಿನಿಮಾಗಳು ಜನಕ್ಕೆ ತಲುಪ್ತಾ ಇಲ್ಲ. ಕೆಲವೊಂದು ಸ್ಟಾರ್ ಸಿನಿಮಾಗಳು ಇಷ್ಟ ಆಗ್ತದೆ, ತುಂಬಾ ಸಿನಿಮಾಗಳು ಅವ್ರಿಗೆ ತುಂಬಾ ಬೇಜಾರು ಮಾಡ್ತಾ ಇದೆ. ಸೊ ಹಂಗಾಗಿ ಎಲ್ಲದನ್ನು ಈಕ್ವಲ್ ಆಗಿ ನೋಡ್ತಾ ಇದ್ದಾರೆ. ಅಂಡ್ ಹೊಸಬ್ರು ಅಂದಿದ ತಕ್ಷಣ ದೊಡ್ಡವರೇ ಮಾಡಕ್ ಆಗ್ತಾ ಇಲ್ಲ, ಇವ್ರು ಏನ್ ಮಾಡ್ತಾರೆ ಅನ್ನೋ ಒಂದು ಕ್ವಶನ್ ಮಾರ್ಕ್ ಇದೆ. ಸೊ ಅದನ್ನೆಲ್ಲ ಬೀಟ್ ಮಾಡಕ್ಕೆ ತುಂಬಾ ಟೀಮ್ಗಳು ಬರ್ತಾ ಇದೆ. ಅದ್ರಲ್ಲಿ ನಮ್ಮ ಟೀಮ್ ಏನೋ ಸ್ಟ್ರಾಂಗ್ ಆಗಿ ನಾವು ಬರ್ತಾ ಇದ್ದೀವಿ. ಸೊ ಜನ ಥಿಯೇಟರ್ಗೆ ಬರ್ತಾರೆ, ಜನರದೆಲ್ಲ ಪ್ರಾಬ್ಲಮ್, ನಮ್ಮದು ಪ್ರಾಬ್ಲಮ್. ಅಂದ್ರೆ ಕನ್ನಡ ಇಂಡಸ್ಟ್ರಿಲಿ ಸಾಕಷ್ಟು ಜನ ಹೇಳಿದ್ದಾರೆ, ಅಂದ್ರೆ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡ್ತಾ ಇಲ್ಲ, ಅದ್ರಿಂದ ಕನ್ನಡ ಇದನ್ನ ಹೇಳ್ತಾ ಇರೋರು ಯಾರು ಮೇಡಮ್? ತೂಕ ಕಳ್ಕೊಳ್ತಾ ಇದೆ ಅಂತ ಜನ ಹೇಳ್ತಾ ಇದಾರೆ ಇದನ್ನ? ಅಂದ್ರೆ ಜನ ಹೇಳೋದಲ್ಲ, ಇಂಡಸ್ಟ್ರಿಲಿ ಇರುವಾಗ ಸಾಕಷ್ಟು ಮೂವೀಸ್ ರಿಲೀಸ್ ಆಯ್ತು, ಸಾಕಷ್ಟು ಏನೇನೋ ಆಯ್ತು. ಸೊ ಅಂತ ಇದ್ರಲ್ಲಿ ಸರಿ, ನೀವೇ 2025, 26 ಇಲ್ಲಿವರೆಗೂ ನೀವೇ ಲೆಕ್ಕ ಹಾಕೊಂಡ್ರೆ ನಿಮ್ಗೆ ಉತ್ತರ ಸಿಗುತ್ತೆ. ಸೊ ಆಫ್ಟರ್ ಕಾಂತಾರ, ಸೂಪ್ರಮ್ಸೋ ಬೆರಳೆಣಿಕೆ ಅಷ್ಟಲ್ಲೇ ಮಾತ್ರ ಹೋಗ್ತಾ ಇದೆ. ಹೌದು, ಸೊ ದೊಡ್ಡ ಮಟ್ಟದಲ್ಲಿ ಹೌದೌದು. release ಆಗುವಂಥದ್ದು. ಸೊ ದೊಡ್ಡ ದೊಡ್ಡ ಸಿನಿಮಾಗಳು ಸೋತಾಗ ಅದು ಇಡೀ ಇಂಡಸ್ಟ್ರಿನ ಎಫೆಕ್ಟ್ ಮಾಡುತ್ತೆ, ಹೊಸಬ್ರು ಪಾಯಿಂಟ್ ಆಫ್ ವ್ಯೂ ಚೇಂಜ್ ಮಾಡುತ್ತೆ. ಆಡಿಯನ್ಸ್ ದೊಡ್ಡವ್ರೆ ಏನು ಮಾಡಕ್ ಆಗ್ತಿಲ್ಲ, ಹೊಸಬ್ರು ಏನ್ ಮಾಡಕ್ ಸಾಧ್ಯ ಅಂತ. ಬಟ್ ಅದೊಂದಕ್ಕೆ ನನಗೆ ಬೇಜಾರಿದೆ. ಯಾಕಂದ್ರೆ ನಾವು ನೋಡಿರ್ತೀವಿ ಯಾರ್ಯಾರ ಸಿನಿಮಾ ಹೆಂಗೆ ಏಟ್ ಬಿದ್ದಿರುತ್ತೆ ಅಂತ. ಸೊ ನಾವು ಅದೇ ಅಂತೂ ಮಾಡಿರಲ್ಲ, ನಮ್ಮ ಹತ್ರ 100 ಕೋಟಿ ಬಜೆಟ್ ಇಲ್ದಿರ್ಬೋದು, ಬಟ್ ನಮ್ಮ ಹತ್ರ ನಾವು ಕೋಟಿಗಟ್ಟಲೆ ದುಡ್ಡು ಹಾಕಿ ಕಂಟೆಂಟ್ ಸ್ಟ್ರಾಂಗ್ ಆಗಿ ಬಂದಿರ್ತೀವಿ. ಜನರ ಮನ್ಸಿಗೆ ತಾಟ್ಲೇಬೇಕು ಅಂತಾನೆ ಸ್ಟ್ರಾಂಗ್ ಆಗಿ ನಾವು ಕೆಲಸ ಮಾಡಿರ್ತೀವಿ. ನಮ್ಮನ್ನ ಒಂದ್ಸರಿ ನಂಬಿ ಒಂದು ಚಿಕ್ಕ ಮಟ್ಟದಲ್ಲಿ ಬಂದು ಥಿಯೇಟರ್ ಅಲ್ಲಿ ನೋಡಿದ್ರೆ ನಾವು ಒಂದು ವಾರ, ಒಂದು ತಿಂಗಳು ಈ ಸಿನಿಮಾ ಕಾಡುತ್ತೆ. ಎಸ್, ಸೂಪರ್. ನೀವ್ ಅನ್ಕೊಂಡಂಗೆ ಆಗ್ಲಿ. Thank you, ಎಸ್, ಯುಕ್ತ ಅವ್ರೆ, ಲೈಫ್ ಟುಡೇ ಅಂತ ಬಂದ ತಕ್ಷಣ ಮೈಂಡ್ ಫಸ್ಟ್ ಬರುವಂತದ್ದು, ಈಗಾಗಲೇ ಸುದೀಪ್ ಸರ್ ಹೇಳಿದ್ರು ಲವ್ ಸೆಕ್ಸ್ ದೋಖಾ ಅಂತ, ಒಂದು ಪ್ರೀತಿ ಆಧಾರದ ಮೇಲೆ ಸಿನಿಮಾ ನಿಂತಿದೆ. ನಿಮ್ಮ ಪ್ರಕಾರ ಪ್ರೀತಿ ಅಂತ ಅಂದ್ರೆ ಏನು? ನಿಮಗೆ ಯಾವ ರೀತಿ ಹುಡುಗ ಇರ್ಬೇಕು? ನನಗೆ ಯಾವ ತರ ಹುಡುಗ ಇರ್ಬೇಕು? ನಂತರ ಸೈಡ್ ಅಪ್ಲಿಕೇಶನ್ ಬೇರೆ ಆಗ್ತಿದ್ದಾರೆ. ಅದೇ 3 ಪದಗಳು ಇರುತ್ತಲ್ಲ, ಮನಸ್ಥಿತಿ, ಮನಸ್ಥಿತಿ, ಮನಿಸ್ಥಿತಿ, 3 ಇರಬೇಕು. ಓಕೆ. ಇವಾಗ ಈಗಿನ ಲೈಫ್ ಅಲ್ಲಿ 3 ತುಂಬಾ ಮುಖ್ಯ. ಅಂಡ್ ಯು ಶುಡ್ ಬಿ ಮೋರ್ ಓವರ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ನಾ ಇಬ್ರು ಮಧ್ಯದಲ್ಲಿ ಬ್ಯಾರಿಯರ್ಸ್ ಇರಬಾರ್ದು. ಅಂಡ್ ಒಬ್ರನ್ನೊಬ್ರು ರೆಸ್ಪೆಕ್ಟ್ ಮಾಡ್ಕೊಂಡು, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಜೀವನ ನಡೆಸ್ತಾ ಇರ್ಬೇಕು. ಅಷ್ಟೇ. ಎಸ್, ಸುದೀಪ್ ಸರ್, ಇವಾಗಿನ ಪ್ರೀತಿ ಪ್ರೇಮ, ಇವಾಗ ನೀವು ಹಿಂದೆ ಹೇಳ್ದಂಗೆ ಲವ್ ಸೆಕ್ಸ್ ದೋಖಾ ಅನ್ನೋದು, ಇವಾಗಿನ ಪ್ರೀತಿ ಹೇಗಾಗ್ಬಿಟ್ಟಿದೆ ಅಂತ ಅಂದ್ರೆ, ಈ ಪ್ರೀತಿ ಪ್ರೇಮ ಎಲ್ಲಾನು ಸಹ ಬರೀ ಒಂದು ಕಾಮದಲ್ಲೇ ಮುಗ್ದೋಗ್ತಾ ಇದೆ ಅನ್ನುವಂತ ಮಾತಿದೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಹೌದಾ ಸರ್? ಏನಪ್ಪ ನನಗೆ ಗೊತ್ತಿಲ್ಲ, ಹಂಗ್ ಗೊತ್ತಿಲ್ಲ. ನಾನು ಕಾಮನ್ ಆಗಿ ಪ್ರೀತಿ ಮಾಡ್ಕೊಂಡ್ ಬಂದವನು. ನಿಮ್ದು ನನಗೆ ಗೊತ್ತಿಲ್ಲ ಇವಾಗಿಂದು. ಬೇಕಾದ್ರೆ ಇವತ್ತು ಹುಡುಗಿರಿಗೆ ಹುಡುಗ ಹೆಂಗಿರ್ಬೇಕು ಅಂತ ಬೇಕಾದ್ರೆ ಹೇಳ್ಬಲ್ಲೆ. ಈಗ ಮೇಡಮ್ ಅವ್ರದ್ದೇನು ಹೇಳಿದ್ರು, ನಿಮ್ ಮೇಡಮ್ ಒಂದು ಪ್ರಶ್ನೆ ಕೇಳಿದ್ರೆ ಅದು ನಿಮ್ ಹುಡುಗ ಹೆಂಗಿರ್ಬೇಕು ಅಂತ. ಅದು ನನಗನ್ಸೋದು ಇವತ್ತಿನ ಹುಡುಗರಿಗೆ ಹುಡುಗ ಹೆಂಗಿರ್ಬೇಕು ಅಂದ್ರೆ, ಹೈಟು 6 ಅಡಿ, ಒಳ್ಳೆ ಜಿಮ್ ಬಾಡಿ, ಓಡಾಡಕ್ಕೆ ಆಡಿ, 3 ಮನೆ ಮಾಡಿ, ಅಕೌಂಟ್ ಅಲ್ಲಿ 2 ಕೋಟಿ FD, ಆಮೇಲೆ ಬಂದ್ ಲವ್ ಮಾಡಿ, ಇಡೀ ಆಮೇಲೆ ಬಂದ್ ಮದ್ವೆ ಆಗಿ, ಆಮೇಲೆ ಬಂದ್ ಲವ್ ಮಾಡಿ, ಫಸ್ಟ್ ಲವ್ ಮಾಡಿ, ಅದಾದ್ಮೇಲೆ ಅದ್ ಖಾಲಿ ಆದ್ಮೇಲೆ ಓಡೋಗಿ ಓಡ್ಬಿಡಿ. ಒಳ್ಳೆ ಪ್ರಾಸ ಇದಕ್ಕೆಲ್ಲರಿಗೂ ಅನ್ಸುತ್ತೆ. ಇಲ್ಲ ಮೇಡಮ್ ಹೇಳ್ದಂಗೂ ಇರ್ಬೋದು. ನಿಜ ಹೇಳಿದ್ರಿ ಅಲ್ವಾ? ಪ್ರತಿಯೊಬ್ಬರದು ಒಂದು ಅಭಿಪ್ರಾಯ ಇರುತ್ತೆ. ನನ್ಗೆ ಅನ್ಸೋದು ಇದು ಸುದ್ದಿ ಸರಿಗೆ ಇವಾಗಿಂದು ಹಂಗ ಅನ್ಸುತ್ತೆ. ಎಸ್, ಇನ್ನು ಇಷ್ಟೊತ್ತವರೆಗೂ ಎಲ್ಲಾ ಸಿನಿಮಾ 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 ಅಂತ ಮಾತಾಡ್ತಾ ಇದ್ವಿ. ಇವೆಲ್ಲವನ್ನು ಸಹ ಸ್ವಲ್ಪ ಸೈಡಿಗಿಟ್ಟು ನಮ್ಮ ಪ್ರಕಾರ ಒಂದಷ್ಟು ಗೇಮ್ ಆಡ್ತಾ ಹೋಗೋಣ. ಎಸ್, ನೀವೆಲ್ಲರಿಗೂ ಸಹ ಸ್ಪೀಡ್ ಪ್ಲಸ್ ಮೀಮ್ಸ್ ರೌಂಡ್ ಗೆ ಸ್ವಾಗತ. ಮೀಮ್ಸ್ ಮೀಮ್ಸ್ ಜನ್ಮಕ್ಕೆ ಅದಕ್ಕೆ ನಾನು ಮಾತಾಡ್ತೀನಿ. ಶಾಕ್ ಆಗ್ಬಿಟ್ರ? ಅದು ಮೀಮ್ಸ್ ಶಾಕ್ ಆಗಿಲ್ಲ, ಕ್ಲೋಸ್ ಇದೆ, ಅವ್ರು ಹಾಕ್ತಾರೆ. ಅಣ್ಣ ಮೋಸ ಮಾಡ್ದೆ ಹಾಕ್ಬೇಕು ಕ್ಯಾಮರಾ. ನಮ್ಮದು ಮಾತಾಡಲ್ಲ, ಅವ್ರದ್ದು ಸೇರ್ಸ್ ಹಾಕ್ಬೇಕು. ಗಾಬರಿ ಬಿದ್ದೋಗ್ಬಿಟ್ರಲ್ಲ ಮೇಡಮ್. ಎಂತದೂ ಇಲ್ಲ. ನೋಡ್ರಿ ಮೇಡಮ್, ನೋಡಿ ನೋಡಿ ನೋಡಿ. ಬನ್ನಿ ಮೇಡಮ್, ಏನ್ ಕೇಳಿ ಮೇಡಮ್, ಅದೇನು ಆಟ?